ಜಮ್ಮ ಅಳಬೇಡ ಸುಮ್ಮನೆ ಅಳಬೇಡ ಅಳಬೇಡ ಸುಮ್ಮನೆ ಅವನಿಗೇನು ತಕ್ಕ ಶಿಕ್ಷೆ ಕೊಡಬೇಕು ಅದನ್ನು ನಾನು ಕೊಡಿಸ್ತೀನಿ. ಅಳಬೇಡ. ಯಾರಾದರೆ ಏನು, ನೀನು ಒಂದು ಹೆಣ್ಣು ನಾನು ಒಂದು ಹೆಣ್ಣು. ಕೊಡಿಸ್ತೀನಿ ಸುಮ್ಮನೆ. ನಮ್ಮ ಶಿವಪ್ಪನ ಬರಲಿ. ಅಲ್ಲಮ್ಮ ಬೇರೆ ಊರಾಯ್ತು ಬಂದರೆ ಈ ಊರಾಗ ಏನು ಕೆಲಸ? ಅವ್ರಿಗೆ ಅವ್ರು ಹೋಗ್ಬೇಕಲ್ಲ. ನಾವು ಅವ್ರಿಗೆ ಹೋಗಿ ಇವ್ರು ಕೊಟ್ಟಂಗೆ ತೊಂದರೆ ಕೊಡ್ತೀರಾ? ಕಳ್ಸೋಣ ಸುಮ್ಮನೆ. ವಾ ಏನು ಜೇಮ ಅಂಬುಜದೆ ಗುಂಡದೆ ಏನು ಏನೋ ಹಿಂಗೆ ಕೂತ್ಕೊಂಡಿದ್ದೀರಿ? ಏಯ್ ಬರ ಇಲ್ಲಿ, ಬಾ ಇಲ್ಲೇ. ಬದಾನೆ ಇದೇ ನಮ್ಮ ಅಂಬುಜತೆ ಸೂರ್ಯನ ತೆಗ್ದಂಗೆ ದಗ 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 ಅಂತವಳೆ. ಅಲ್ಲೋ ನಿಂಗೇನು ಮಾನ ಮರ್ಯಾದೆ ಇಲ್ಲೇನ? ಮಾನ ಮರ್ಯಾದೆ ಇಲ್ಲ ಹೇಳು. ಮಾನ ಮರ್ಯಾದೆ ಇರ್ಬೋದೇನೋ ಅಷ್ಟು. ಹೇಳು ಮುಂದಿಗೆ ಏನಂತ. ಈ ಜಯಮ್ಮನ ಒಬ್ಳೇ ಇದ್ರೆ ಅಮ್ಮನ ಹೋಗಿ ಕೈ ಇಟ್ಕೊಂಡು ಸೀರೆ ಇಟ್ಕೊಂಡು ಎಲ್ದಿದ್ದೇನಕ್ಕ? ಯಾರೋ ನೀನೇ? ನೀನಿಂತ ಇವನು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳನ್ನೇ ಕೊಟ್ಟು ನಿಂಗೆ ಮದುವೆ ಮಾಡ್ತಾ ಇರಲಿಲ್ಲ. ಮಣತಿನ ಕೆಲಸ ಮಾಡ್ತಾ ಇದೀಯಾ? ನಿಂಗೆ ಈ ಊರಾಗ ಏನೋ ಕೆಲಸ? ಏನು ಕೆಲಸ? ಅವಳಿಗೆ ಬೋರ್ಡಿಗೆ ಫೋನ್ ಮಾಡಿದ್ರು ಅಷ್ಟು ಹೇಳ್ತೀನಿರು. ಬಿಟ್ಟಿದ್ಯಾನಮ್ಮ ಗಂಡನ ಊರು ಬಸ್ಸನ್ನು ಬಿಟ್ಟಂಗೆ ಅಂತ. ಅಲ್ಲೋಗಿ ದುಡ್ದು ಏನೋ 4 ಕಾಸು 3 ಕಾಸು ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಇವ್ರಾಗ ಬಂದು ಹೆಂಗಸ್ರ ಕೈಗಿಡ್ಕೊಂಡು ಹೇಳೋದು, ಸೀರೆಗಿಡ್ಕೊಂಡು ಎಳೆಯೋದು ಈ ಕೆಲಸನಾ? ನಾನು ಜಯಮ್ಮನ್ನ ಸೀರೆ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೇಳಿದ್ನೆ. ಹೇಳ್ತಾಳೆ ನೋಡಿ ಜಯಮ್ಮನ ಇಲ್ಲಿ ಬಂದ. ಬರಲಿರು, ನಿಮ್ಮ ಮಾವನ್ ಬರಲಿರು. ಇವತ್ತು ಒಂದ್ರಾಗ ತೀರ್ಮಾನ ಆಗಬೇಕು. ಇಲ್ಲ ನೀನು ಇಲ್ಲಿರ್ಬೇಕು, ಇಲ್ಲ ಊರ್ಕೋಬೇಕು. ನಾನೇ ಸಮಸ್ಯೆನ ಬಗೆಹರಿಸ್ತೀನಿ. ಬಾಯಿ ಮುಚ್ಚಮ್ಮ. ಮಾವನ ಗಂಟೆ ಹೋಗೋದೇನಕ ಉದ್ಯೋಗ ಇಲ್ದಿರಾ? ಇವಾಗ ಜಯಮ್ಮನು ಕೈಯಾಗ ಕರ್ಪೂರ ಅನ್ಸ್ಕೊಂಡ್ಲೆ, ನಾನು ಕೈಯಾಗ ಕರ್ಪೂರ ಅನ್ಸ್ಕೊತೀನಿ. ಆಯ್ತಾ? ಅನ್ಸ್ಕೊಳ್ಳಿ, ಜಯಮ್ಮನ ಅನ್ಸ್ಕೊಳ್ಳಿ. ನಾನೇ ಫಸ್ಟ್ ಕೈಯಾಗ ಕರ್ಪೂರ ಅನ್ಸ್ಕೊತೀನಿ. ನಾನು ತಪ್ಪು ಮಾಡಿದ್ರೆ ನನ್ನ ಕೈ ಸುಟ್ಟೋಗ್ಲಿ, ಇಲ್ಲ ಜಯಮ್ಮನ ಸುಳ್ಳು ಹೇಳ್ತಾ ಇದ್ರೆ ಆಯಮ್ಮನ ಕೈ ಸುಟ್ಟೋಗ್ಲಿ. ಏನಮ್ಮ ಜಯಮ್ಮ ಕೈ ಹಿಡಿಯಮ್ಮ ಮುಂದಕ. ಸಾವಿತ್ರಮ್ಮ 2 ಕರ್ಪೂರ ಎತ್ಕೊಂಬಮ್ಮ. ಆಗ್ಬೋದು ಜಯಮ್ಮ. ನೀನೇನು ಸುಳ್ಳು ಹೇಳ್ತಾ ಇಲ್ಲಲ್ಲ, ನಿಜವೇ ಹೇಳ್ತಾ ಇದೆಯಲ್ಲ. ಕರ್ಪೂರ ಅನ್ಸಕ್ಕೆ ನೀನು ದಿಗ್ಲು ಬೀಳ್ಬೇಡ. ಅನ್ಸು ಕರ್ಪೂರ ಅನ್ಸಮ್ಮ. ಜಯಮ್ಮ ಮಾತಾಡಮ್ಮ. ಅವನು ಹೇಳ್ತಾವ ನೋಡಮ್ಮ. ಕೈ ಹಿಡಿಯಮ್ಮ ಮುಂದಕ. ಕರ್ಪೂರ ಎತ್ಕೊಂಬತ್ತಾಳೆ. ಅದೇನು ಜಯಮ್ಮ ಉಸಿರಿಲ್ಲ ಪಸರಿಲ್ಲ ಹಂಗೆ ಕೂತ್ಕೊಂಡಿದ್ಯಾ ನೀನು? ಜಯಮ್ಮ ಸಾದ್ರ ಮಾವನ ಮಗಳೇ ಎದೆ ಮಗ. ಅಲ್ಲ ಉಗ್ರ ಹೋಗೋದನ್ನ ಕತ್ತಾಗಿ ಎತ್ಕೊಂಡಿದ್ಯಲ್ಲ ಗುಂಡದೆ. ನಮ್ಮ ಮಾವನ್ ಬರ್ಬೇಕಂತೆ ಇದನ್ನು ಸಾಲ ಮಾಡಕ್ಕ. ತಕ ಮೌ ಎದಮ್ಮ ಮೇಲ್ಕೆ ಮೌ. ಜಯಮ್ಮ ಎದ್ದೇಳಮ್ಮ, ಎದ್ದೇಳ. ಕರ್ಪೂರ ಅಂತ ಹೇಳಮ್ಮ. ಅಂಬುಜತೆ ನಿಂದು ಇದೇನ ಕೇಸು? ನಾನು ಅಮ್ಮನ ಸೀರೆ ಹೇಳಿದ್ನಿ, ಕೈ ಹೇಳಿದ್ನಿ ಅಂತ. ನಂದು ಅದೆಲ್ಲ ಹೋಗಲ್ಲ, ನಂದು ಬೇರೆ ಕೇಸು. ನಿಂದು ಬೇರೆ ಕೇಸಾ? ಸರಿ. ಹಾಗಾದ್ರೆ ನಮ್ಮ ಮಾವನ ಬರ್ಬೇಕನ್ನು ಇದಕ್ಕ. ಬರ್ಲಿ ನಿಮ್ಮ ಮಾವನು, ಬರ್ಲಿ ಇವತ್ತು ನಿಮ್ಮ ಮಾವನು. ಅದೇ ಅವಳ್ಕ. ಯಾಕ? ಅವಳ ಸಾವಿತ್ರಿ ಅವಳ್ಕ. ಬರ್ಲಿ ನಮ್ಮ ಮಾವನ ಬರ್ಲಿ. ಗುಂಡೆ ಯೊಬ್ಬ ಸಾಯಮ್ಮನ ಹಾಕ್ತೀನಿ ನನ್ನ ಮಗನೇ, ಹಾಕ್ತೀನಿ ನೋಡಿ. ಏನು ತಕೊಂಡು ಮಕ್ಕ ಕಿತ್ತೋಗಂಗೆ. ಮತ್ತೆ ಯಾರೋ ಅಮ್ಮನ ಮಾತು ಕೇಳ್ಬಿಟ್ಟು ಆ ಸ್ವಂತ ಹಳಿನ ಮೇಲೆ ಅನುಮಾನ ಬೀಳ್ತಾ ಇದೆಯಲ್ಲ ನೀನು. ಇವಾಗ ಎಬ್ಬುಸ ಅಮ್ಮನ ಪರ ಇಷ್ಟೊತ್ತು ಮಾತಾಡ್ತಾ ಇದ್ದಲ್ಲ. ಅಮ್ಮನ ಎಬ್ಬುಸ. ಸಾವಿತ್ರಮ್ಮ ಕರ್ಪೂರ ತಕಮ್ಮ. ಕೃಷ್ಣಮ್ಮ ಬರ್ತಾ ಇದ್ದೀನಿ ಎದ್ಗಮ್ಮ. ಈಗ ನಾವು ಕೃಷ್ಣಮ್ಮ. ಜಯಮ್ಮ ಕೈ ಮುಂದಕ್ಕಿಡಿಯಮ್ಮ. ಲೇ ಕೃಷ್ಣ ಕೈ ಮುಂದಕ್ಕಿಡಿಯಾ? ಜಯಮ್ಮ ಹಿಡ್ಕಮ್ಮ ಮುಂದಕ್ಕೆ ಕೈಯೇ. ಅಯ್ಯೋ ಯಾಕೆ ಇವಾಗ ಟೈಮ್ ಸರಿಲ್ಲ ಅಲ್ಲೇ ಸಿಕ್ಕೋನೆ. ಆಮೇಲೆ ಬರ್ತೀನಿ. ಸಾಕಂತ ಎದ್ದೇಳಮ್ಮ. ಕೈ ಹಿಡಿಯಮ್ಮ ಮುಂದಕ್ಕೆ ಹಿಡಿ ಕೈಯೇ. ಗುಂಡಕ್ಕ ಆಮೇಲೆ ಬರ್ತೀನಿ ಬಿಡಕ್ಕ. ಇವಾಗ ಯಾಕೋ ಟೈಮ್ ಸರಿಲ್ಲ. ಅದೇ ಬೀಳು ಕೂಡ್ದು ಇವಾಗ ನೀನು ನೋಡ ಆಮೇಲೆ. ಜಯಮ್ಮ ಕೈ ಹಿಡಿಯಮ್ಮ ಮುಂದಕ್ಕ. ನಿಂಗೆ ಹೇಳ್ತಾ ಇರೋದು ಜಯಮ್ಮ. ಅದಕ್ಕೆ ಹಂಗಿದೆಯಾ ನೀನು? ಅಯ್ಯೋ ಯಾವಳೆ ಅವಳು ಸುಪ್ನಾತಿ. ನಾನು ನಿಂಗೆಲ್ಲ ಹೇಳ್ತಾ ಇರೋದ್ಲೇ. ಪರ್ಕೆತ್ಕೊಂಡು ನಿಂತು ಬಿಟ್ಬಿಡ್ತೀನಿ ನೋಡ್ಕ. ನಿಂಕಿತ್ತದ ಮಕ್ಕಷ್ಟು ಬೆಂಕಿಕ್ಕುತ್ತ. ಏನೆಲ್ಲ ಆಟಗಳಾಡ್ತಾ ಇದೆಯೇನೆ ನಮ್ಮ ಹತ್ರ ಜಯಮ್ಮ? ನೋಡ ಎಲ್ಲರ ಹತ್ರ ಆಟಗಳಾಡ್ದಂಗೆ ನನ್ನ ಹತ್ರ ಆಡಿದ್ಯ ಅಂದರೆ ನಾನು ಬಲೆ ಅಲ್ಕ ಹೆಂಗ್ಸು ನೋಡ್ಕ. ಅಲ್ಲ ಇವಾಗ ದೂರ ಹತ್ಕೊಂಬಂದಿದ್ದು ತಾನೇ ಆದ್ಲು. ಇವಾಗ ಕರ್ಪೂರ ಅಂಡಿಸ್ಕೊಂತಂದ್ರೆ ಹಿಂದೆ ಮುಂದೆ ನೋಡ್ತಾವಳೆ. ಏನು ತಕೊಂಡು ಹಾಕ್ಬೇಕು ನೀನು ಕೇಳ? ಸಾವಿತ್ರಿ ಪರ್ಕೆ ಎತ್ಕೊಂಬಾರ ಹೇಳ್ತೀನಿ. ಇವ್ರಿಗೆ ನೋಡಿ ಸರಿಯಾಗಿ ಹಾಕ್ತೀನಿ ಮಕ್ಕ ಕಿತ್ತೋಗಂಗೆ. ಓಹೋ ನಿಮ್ಮಂಥವ್ರು ಊರಿಗೆ ಒಂದಿಬ್ಬರಿದ್ರೆ ಊರು ಉದ್ಧಾರ.
ಅಯ್ಯೋ ಗುಂಡಕ್ಕ ಹಂಗೆ ಮಾಡಿದ್ನು ಅದಕ್ಕೆ ಬಂದು ನಾನು ಹೇಳ್ತೀನಿ. ಹುಚ್ಚಮ್ಮ ಬಾಯ್ ಸಾಕು. ಯಾರೋ ನಿಜವೇ ಅನ್ಕೊಂಬಿಟ್ಟಾರೋ. ನಾನೆಲ್ಲ ನಿಜವೇ ಇರಬೇಕು, ಹೆಣ್ಣೆನ್ಸು ಒಬ್ಳೆ ಅವಳೆ ಅಂತ ನಾನು ಕೈ ಅಡ್ಡು ಮುಂದಕ್ಕ. ಅಯ್ಯೋ ನಾನು ಕರ್ಬಿಡು, ಕರ್ಪೂರ ಗಿರ್ಪುರ ಅನ್ಸೋದೆಲ್ಲ ಏನು ಬೇಕಾಗಿಲ್ಲ. ಹಾಂ ನಾನು ಓದ್ತೀನಿ. ಅದೆಂಗ ಹೋಗ್ಬಿಡ್ತೀಯ ನೀನು? ಅದು ಹೆಂಗಮ್ಮ ಓದ್ತೀಯಾ? ನನ್ನ ಹೇಳಿ ನೀವಾಗ ಬಂದು ನಿನ್ನ ಸೀರೆ ಇಟ್ಕೊಂಡು ಹೇಳಿದ್ನು, ಕೈ ಇಟ್ಕೊಂಡು ಹೇಳಿದ್ನು ಅಂದಲ್ಲ, ಅದು ನಿಜವೇ ತಾನೆ? ನಿಜವೇ ತಾನೆ? ಅನ್ಸಮ್ಮ ಕೈ ಮೇಲೆ ಕರ್ಪೂರ. ಬೆಂಕಿತ್ತು ಅದು ಮಕ್ಕಷ್ಟು ಬೆಂಕಿತ್ತು. ಎದ್ದೇಳ ಮೇಲಕ್ಕೆ, ಎದ್ದೇಳ ಮೇಲಕ್ಕೆ. ಇದೇ ಲಾಸ್ಟು. ಇನ್ನು ಕಿತ್ತ ಏನೋ ಈ ಮಾತುಗಳು ಎತ್ಕೊಂಡು ನಮ್ಮ ಮನೆ ಹತ್ರಕ್ಕೆ ಬಂದಿದ್ದಿ ಅಂದರೆ ನೋಡಿ ಹಂಗೆ ನೀನು ಕೇಳ್ತೀನಿ. ಊರ್ಗೆ ನಿನ್ನಂತ ಒಂದಿಬ್ಬರು ಹೆಂಗಸರಿದ್ರೆ ಉದ್ಧಾರ ಸಂಸಾರಗಳು ಹೋಗ್ಬಿಡ್ತಾವ ಹಂಗೆ ಸಂಸಾರಗಳು. ಕಿತ್ತು ಅದು ಮಕ್ಕಷ್ಟು ಬೆಂಕಿತ್ತು. ಲೇ ಇಲ್ಸಲ್ಲ ಕೈಲೇ. ಅಲ್ಲಮ್ಮ ಬೇರೆಯವ್ರ ಮಾದ್ಮೇಲಿರೋ ನಂಬಿಕೆ ನೀನು ಹೇಳಿದ ಮೇಲಿಲ್ಲ ಇಲ್ಲೇನಮ್ಮ? ಅಯ್ಯೋ ಒಂದು ಹೆಂಗ್ಸು ಬಂದು ಹಂಗೆ ಮಾಡಿದ್ನು ಹಿಂಗೆ ಮಾಡಿದ್ನು ಅಂತಂದರೆ ಇನ್ನು ನಂಬದಿರಿ ಇರೋಕ್ಕಾಗ್ತದೇನಾ? ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಾ? ಗುಂದಡಮ್ಮ, ಆ ಜಯಮ್ಮನ ಬುದ್ಧಿ ಸರಿಯಿಲ್ಲ ಗುಂದಡಮ್ಮ, ಅಮ್ಮನ ಸರಿಯಿಲ್ಲ. ಈಗ ನಮ್ಮ ಮಾವನ್ ಬರ್ಬೇಕಾ? ಅಯ್ಯೋ ಹೋಗಿ ನೀನು ಮಗ ಮುಚ್ಚವ. ಹಾಂ ಲೇ ಯಾವಳೆ ಅವಳೆ ಎದ್ದು ಒಳಕ್ಕೆ ಬಾರೆ. ನಾನು ಬರಲ್ಲ ಅಂದರೆ ಬರಲ್ಲಕ್ಕ, ನಾನು ಬರಲ್ಲ ಅಂದರೆ ಬರಲ್ಲ. ಆ ಮಗು ಇರಬೇಕು ಮನೆಗೆ, ಇಲ್ಲ ನಾನಿರಬೇಕು. ಎರಡ್ರಾಗ ಒಂದು. ಈ ಅಮ್ಮಂದೊಂದು ರಾಮಾಯಣ. ಅಯ್ಯ ಎಂತವ್ರಿಗೂ ಸಾವು ಬರ್ತದೆ, ಈ ಅಮ್ಮನಿಗೆ ಬರಲಿಲ್ಲಪ್ಪ ಸಾವು. ಲೈ ಅಯ್ಯ ಹಚ್ಕೊಂಡು ಏನು ಮಾಡ್ತು ಬಾರೆ ಬಾರೆ, ಏನು ಮಾಡ್ತು? ನಾನು ಬರಲ್ಲ ಅಂತ ಹೇಳ್ತೀನಲ್ಲ, ನೀನು ಪಡಕ್ಕೆ ನೀನು ಹೋಗು. ಬರಲಿ ಇವತ್ತು ನನ್ನ ಗಂಡು, ಒಪ್ಪಿಸ್ತೀನಿ ನನ್ನ ಗಂಡಕ್ಕೆ ನ್ಯಾಯ. ಮೋ ಎದ್ದು ಒಳಗೆ ಬರ್ತೀಯನಮ್ಮ? ಲೈ ಮಾತಾಡ್ಸ್ಬೇಡ ನೀನು ನನ್ನನ್ನು. ಎಂಟ್ರು ಬಾಲ ಇಟ್ಕೊಂಡು ಹೋಗಿದ್ಯಲ್ಲ, ಹೋಗ ನೀನು. ಏನಂಬುಜಿ ಬಿಡುವಾಗ ಕುತ್ಕೊಂಡ್ಬಿಟ್ಟಿದ್ಯಾ? ನೀನು ಅಷ್ಟು ಪುಣ್ಯ ಯಾರಿಗೂ ಇಲ್ಲ ಹೋಗಮ್ಮ ಈ ಊರಾಗ. ಹೂನಪ್ಪ, ನನ್ನಷ್ಟು ಪುಣ್ಯ ಇವು ಯಾರಿಗೂ ಇಲ್ಲ ಈ ಊರಾಗ. ಏನು ಆರಾಮಾಗಿ ಕೂತ್ಬಿಟ್ಟಿದ್ಯಮ್ಮ, ಪುಣ್ಯಾತ್ಕಿತ್ತಿ ನೀನು. ಹ್ಞೂ ಅದು ಏನು ಬುಸ್ಕೊಡ್ತಾ ಇದೆಯಾ? ಹಾಂ ಯಾರನ್ನ ಏನಂದೆ? ನಾನು ಅಂದಿರೋದೇ ನಿನ್ನ ಕಣ್ಣು ಕಾಣಿಸೋದು, ಅವ್ರು ನನ್ನ ನಂದಿರೋದು ನಿನ್ನ ಕಣ್ಣು ಕಾಣಿಸಲ್ಲ. ಹಾಂ ಈ ಮನೆಗ ನಿನ್ನನ್ನು ಯಾರನ್ನ ಅಂದು ಬದುಕೋದುಂಟೆ? ಹಾಂ ಬದುಕೋದುಂಟೆ? ಅವ್ರ ಜನ್ಮ ಜಾಡ್ಸಕ್ಕಲ್ಲ ನೀನು. ಹ್ಞೂ ಅದೇ ಅದೇ ಅಪ್ಪ, ಅದೇ ಅದೇ ಕಾಪಾಡ್ಕೊಂಡು ಕೂತ್ಕೊಂಡವಳಪ್ಪ. ಯಾಕೋ ಏನೋ ಕಮ್ಮಿ ಆಗಿರೋದು? ಹಾಂ ನೋಡಪ್ಪ, ಈ ಮನೆಗ ನಾನಿರಬೇಕು, ಇಲ್ಲ ಸಾವಿತ್ರಿ ಇರಬೇಕು. ಎರಡರಾಗ ಒಂದು ಕೆಲಸ ಆಗಬೇಕು. ಏನು ಮಾಡಿದ್ಲು ಸಾವಿತ್ರಮ್ಮನ? ಅಂಥದ್ದು ಮಾಡಬಾರ್ದು. ಏನಂತ ತಪ್ಪು ಮಾಡಲ್ಲ ನನ್ನ ಸೊಸೆ. ಹಾಂ ನೀನೇನು ಕಿತಾಪತಿ ಮಾಡ್ತೀಯ, ಅದಕ್ಕೆ ಎದುರು ತಿಳ್ಕೊಂಡಿದ್ದಾಳೆ, ಅದಕ್ಕೆ ನೀನು ಇಲ್ಲಿ ಬಂದು ಹಿಂಗೆ ಕೂತ್ಕೊಂಡಿದ್ಯಾ? ಹ್ಞೂ ಎಲ್ಲ ನಾನೇ ಕಿತಾಪತಿ ಮಾಡೋದು. ನಿನ್ನ ಮಕ್ಕಳು ನಿನ್ನ ಸೊಸೆಗಳು ಏನು ಕಿತಾಪತಿಗೆ ಮಾಡೋದೇ ಇಲ್ಲ. ಅಯ್ಯೋ ನಿನ್ನ ಹತ್ರ ಹೋಗಿ ಮಾತಾಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ. ನಾನು ಪೇಟೆಗಿಂದ ಬಂದಿದ್ದೀನಿ, ನನ್ನ ಕೆಲಸ ಅದು ನಾನು ಓದ್ತೀನಿ. ನಿಂತ್ಕೊಬೇಕಲ್ಲೇ, ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ. ಅದೇನು ಹೇಳು? ಇವಳು ಪಾಪನ ಮನೆ ಕಡೆ ಹೋಗಿದ್ಲಂತೆ ಸಾವಿತ್ರಿ. ಹಾಂ ಆ ಪಾಪನ ಮನೆ ಮುಂದೆ ಯಾವುದೋ 1 ವರ್ಷದ ಮಗು, 1 ವರ್ಷನ 1.5 ವರ್ಷದ ಹೆಣ್ಣು ಮಗು ಅಳ್ತ್ಕೊಂಡು ನಿಂತಿತ್ತಂತೆ. ಅದನ್ನ ಎತ್ಕೊಂಬಂದು ಮನೆಗೆ ಇಟ್ಕೊಂಡವಳೆ. ಮಗು ಸಿಕ್ತು ತಾನೆ, ಇಲ್ಲ ಪೊಲೀಸರು ತಾನೆ ಒಪ್ಪಿಸ್ಬೇಕು, ಇಲ್ಲ ಅವ್ರ ತಂದೆ ತಾಯಿ ಯಾರಂತ ಕೊಡ್ಬೇಕು. ಇವಳು ಎತ್ಕೊಂಬಂದು ಮನೆಗೆ ಇಟ್ಕೊಂಡೋದೇನೋ ಮಗು ಸಿಕ್ತಂತೆ. ಹ್ಞೂ ಅದು ಹೆಣ್ಣು ಮಗು. ಹೆಣ್ಣು ಮಗು ಬೇಡ ಅಂತ ಯಾರೋ ತಂದು ಬಿಟ್ಬಿಟ್ಟು ಹೋಗಿರೋದು. ಇಲ್ಲಾಂದ್ರೆ ಬೆಳಗ್ಗೆ ಸಿಕ್ಕಿರೋ ಮಗು 5 ಗಂಟೆ ಅವ್ರ ಅಪ್ಪನ ಅವ್ರ ಅಮ್ಮನ ಹುಡ್ಕೊಂಡು ಬರ್ದಿರತ್ತಿದ್ರ. ಬೆಳಗ್ಗೆ ಸಿಕ್ಕಿದ್ದವಳ್ಕ ಬೇಡ ಅಂತ ಬೇಕಾದ್ರೆ ಬಿಟ್ಬಿಟ್ಟು ಹೋಗಿರೋದು. ಇವಾಗ ಹೆಣ್ಣು ಮಕ್ಕಳು ಎಲ್ಲಂದ್ರೆ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾವ್ರಲ್ಲ, ಬಿಸಾಕ್ಬಿಟ್ಟು ಹೋದ್ರು ತಾನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ತಾನೆ. ಇವಳು ಯಾರ ತಾನೆ ಹೇಳಿಲ್ಲ, ನೀನು ಬರೋವರೆಗೂ ಹೇಳಿ ಇಲ್ಲಂತೆ ಸಾಕಂತಾಳಂತೆ. ನನಗಿಬ್ರು ಗಂಡು ಮಕ್ಕಳು, ಇದು ನನ್ನ ಮಗು ನನ್ನ ಹತ್ರನೇ ಇರಲಿ ಅಂತ ಹೇಳ್ತಾವಳೆ. ಅದಕ್ಕೆ ಸ್ನೇಹ ಚೈತನ್ಯ ಇವಳು ಮಕ್ಕಳಲ್ಲ, ಇವಳು ಮಕ್ಕಳಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅದೇನೋ ಶಿಶುವಾರ ಅಂತಾನೆ ಏನೋ ಮಕ್ಕಳದು ಒಂದು ಇರ್ತದೆ, ತಕೊಂಡಾಗ ಅಲ್ಲಿ ಬಿಟ್ಬಿಡ್ತಾರೆ. ಎಲ್ಲ ನೋಡ್ಕೊಂಡು ಬಿಡು, ಇಲ್ಲೇ ಎತ್ಕೊಂಡು ಅವ್ರ ಅಪ್ಪನ ಅವ್ರ ಅಮ್ಮನ ಹುಡ್ಕೊಂಡು ಬಂದಾಗ ಇಲ್ಲ ಅವ್ರೇನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಬಂದು ಎತ್ಕೊಂಡೋಗ್ಲಿ ಬಿಡು. ಇರ್ಲಿ ಬಿಡು, ಪಾಪ ಹೆಣ್ಣು ಮಗು ಅಂತೀಯಾ, ಚಿಕ್ಕ ಮಗು ಅಂತೀಯಾ, ಇರ್ಲಿ ಬಿಡು. ನನಗೆ ಪಾಪ ಬರ್ಸ್ಬೇಡ. ಇವಾಗಿನ ಕಾಲದಾಗ ಹೆಣ್ಣು ಮಕ್ಕಳನ್ನ ಸಾಕೋದು ಸುಮ್ಮನೆ ಅಲ್ಲ. ಇವಾಗ ಸಾಕ್ತೀಯ, ದೊಡ್ಡದು ಮಾಡ್ತೀಯ, ನಾಳೆ ಬೆಳಗ್ಗೆ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಬೇಕು. ಯಾರ ಮಗುವ ಎತ್ತಂದೋ ಏನೋ ನಮ್ಗೆ ಏನು ಬೇಕು, ಫಸ್ಟ್ ಆ ಮಗುನ ಮನೆಯಿಂದ ಆಚೆಗಾಕಿದ್ರೆ ಸರಿ. ಲೇ ಪುಟ್ಟಿ ಬರ ಇಲ್ಲಿ. ಆಗಪ್ಪ ಈ ಮಗುವೆ. ಅಯ್ಯೋ ಪಾಪ, ಎಷ್ಟು ಚಿಕ್ಕ ಮಗುವ, ಅದು ಯಾರ್ಕೇನು ಬರಬಾರ್ದು ಬಂದಿದ್ದು ಒತ್ಕೊಂಡು ಹೋಗೋದು. ಅಯ್ಯೋ ಹೆಂಗದಪ್ಪ ಮಗುವ, ಗೊಂಬೆ ಗೊಂಬೆ ಇದ್ದಂಗದೆ, ಅದನ್ನ ಬಿಟ್ಬಿಟ್ಟು ಹೋಗೋರಲ್ಲ. ಹಾಂ ಈ ಮಗು 2-3 ದಿವಸದಿಂದ ಇದೇ ಊರಾಗೆ ಓಡಾಡ್ತದೆ. ಅವ್ರ ಮನೆ ಹತ್ರ ಹಾಲಿಸ್ಕೊಂಡು ಕುಡ್ಕೊಂಡು. ಇವನು ಬಾನು ಅವ್ರ ಮನೆಗೆ ಕರ್ಕೊಂಡೋಗಿ ಹಾಲು ಕೊಟ್ಟರೆ ಕುಡಿದ್ಬಿಟ್ಟು ಬಂದ್ಬಿಟ್ಟವಳೆ. ಇಲ್ಲೇ ಅದೇ 3-4 ದಿವಸ ಆಗದೆ, ಅವ್ರು ಯಾರೋ ಬಿಟ್ಬಿಟ್ಟು ಹೋಗಿ. ಅಯ್ಯೋ ಪಾಪ, ಹಸುಕಂದನಲ್ಲಪ್ಪ, ಹೆಂಗಪ್ಪ ಮನ್ಸು ಬರ್ತದೆ ಬಿಟ್ಬಿಟ್ಟು ಹೋಗಕ್ಕ. ಹಾಂ ಪುಟ್ಟಿ, ಓನಮ್ಮ ನಿನ್ನ ಹೆಸರು? ಹಾಂ ಓನ್ ನಿನ್ನ ಹೆಸರು? ಓನ ನಿನ್ನ ಹೆಸರು? ಓನ ನಿನ್ನ ಹೆಸರು? ಮಾತಾಡ್ಸು ತಲೆ ಮೇಲೆ ಕುಲ್ಸ್ಕ. ಯಾವ್ಯಾವ್ದೋ ಮಗುನ್ ತಂದು ಮನೆಗೆ ಇಟ್ಕೊಂಡವಳೆ. ಓನ ನಿನ್ನ ಹೆಸರು? ಅದು ನಮ್ಮ ಮನೆಗೆ ಮೈಕ್ ಸೆಟ್ಟು ಯಾವಾಗಲೂ ಆನಾಗೇ ಇರ್ತದೆ. ಆನಾಗೇ ಇರ್ತದೆ. ಅದ್ರ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಬೇಡ. ಅದು ಆಫ್ ಆಗೋದೇ ಇಲ್ಲ, ಮೈಕ್ ಸೆಟ್ಟು ಆನಾಗೇ ಇರ್ತದೆ ಯಾವಾಗಲೂ.
ಅದೇ ಅದೇ ಮೈಕ್ ಸೆಟ್ಟು. ನಮ್ಮೂರಾಗ ದೇವಸ್ಥಾನದಾಗ ಹಾಕ್ತಾರೆ ಮೈಕ್ ಸೆಟ್ಟು. ನಮ್ಮ ಮನೆಗಂಟ ಕೇಳಿಸಲ್ಲ, ಅದಕ್ಕೆ ನಾವು ಈ ಮೈಕ್ ಸೆಟ್ ನಿಕ್ಕೊಂಡಿದ್ದೀರಿ. ಬೇಜಾರು ಮಾಡ್ಕೊಂಬೇಡ ನೀನು. ನಗ್ಗಿ ನಗ್ಗಿ ನಗ್ಗಿ. ದೇವಸ್ಥಾನದಾಗ ಹಾಕ್ತಾರೆ ಬೆಳಗ್ಗೆ ಬೆಳಗ್ಗೆನೆ, ಕೇಳಿಸಲ್ಲ ನಮ್ಗೆ. ಅದಕ್ಕೆ ಈ ಮೈಕ್ ಸೆಟ್ನ ತಂದಿಕೊಂಡಿರೋದು ನಾವು. ಲೇ ಚಿಕ್ಕೋನೆ ನೋಡೋ, ಚೆನ್ನಾಗಿರಲ್ಲ. ಚೆನ್ನಾಗದೆ. ಯಾಕ ನೀನು ಹಂಗಿರೋದು? ನಗ್ನಗ್ತಾ ಇರ್ಬೇಕು ಮಗ್ನೆ. ಬಂದ ಆಗಿಂದ ತಕ ಅಳ್ತಾನೇ ಅದೆ. ಮನೆಗೆ ಅಳೋದುಂಟಾ ಹೇಳಿ ನೀನು. ಅಳ್ಬಾರ್ದಮ್ಮ, ಅಳ್ಬಾರ್ದು. ಯಾಕ ಮಗ್ನ ನೀನು ಅಳೋದು? ಮುದ್ದು ಕಂದ, ಅಳ್ಬಾರ್ದು. ಅಯ್ಯೋ ಪಾಪ, ಯಾಕ ಮಗು ಅಮ್ಮ ಅಮ್ಮ ಅನ್ಕೊಂಡು ಹೇಳ್ತದೆ? ಲೇ ಚಿಕ್ಕನೆ, ಈ ಮಗುನ ಎತ್ತು ಕಳ್ಸೋದು ಬೇಡಪ್ಪ. ಕಾಲ ಸರಿಲ್ಲ. ಮಗು ಇಲ್ಲೇ ಇದ್ಕೊಂಡ್ಲಿ. ಅವ್ರ ಅಪ್ಪನ ಅವ್ರ ಅಮ್ಮನ ಬರೋವರೆಗೂ ಇಲ್ಲೇ ಇದ್ಕೊಂಡ್ಲಿ. ಮಗು ಸಿಕ್ಕಿಲ್ಲ ಅಂತಂದ್ರೆ ಅವ್ರು ಯಾರನ್ನ ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ ನೋಡೋಣ, ಪೊಲೀಸರು ಬಂದಾಗ. ಇಲ್ಲೇ ಇರ್ಲಿ. ನೋಡ, ಚೆನ್ನಾಗಿರಲ್ಲ ನೋಡ್ಕ. ನಾನು ಅಷ್ಟೇ ಇನ್ನ ಮುಂದುವರಿಯುವುದು.